ಬ್ಯಾಡರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಎನ್ನುವಂಥ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂಥದ್ದು. ಇವರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನು ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತು 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತು ಹೊಂಬಾಳೆಗೌಡರಿಗೂ ಮತ್ತು ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದರೆ ಏನು ಟೇಪನ್ನು ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನು ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನು ಕದಿಲಿಕ್ಕೆ ಪ್ಲಾನನ್ನು ಮಾಡ್ತಾರೆ. ಬೆಡ್ರೂಮನ್ನು ಎಲ್ಲ ಹುಡುಕ್ತಾರೆ. ಸಿಗದಿದ್ದಂಥ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನು ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂಥ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನು ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರವನ್ನು ಬಿಟ್ಟು ಮತ್ತೆ ಏನು CCTV ಒಂದು ಫುಟೇಜ್ಗಳನ್ನು ಕೂಡ ಒಳಗಡೆ ಇದ್ದಂಥ ಪ್ರತಿಯೊಂದು CCTV ಫುಟೇಜ್ಗಳನ್ನು DVRಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ಇರುವಂಥ ಕಾರಣದಿಂದಾಗಿ ಅವರು ಕಳ್ಳತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನಿಸುತ್ತೆ. ಅದು ಪೊಲೀಸರ ವೇಷವನ್ನು ಧರಿಸಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನು ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ಅಂದರೆ ಇದನ್ನೆಲ್ಲ ನೋಡಿದರೆ ಕಳ್ಳರು ಯಾವ ರೀತಿಯಾದಂಥ ಯೋಚನೆಯನ್ನು ಮಾಡಿ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂಥ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಈ ಆ ಒಂದು ಭಯಭೀತರಾಗಿರುವಂಥ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡ್ತಾರೆ. ದೂರನ್ನು ತೆಗೆದುಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನು ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯಿತು ಅನ್ನುವಂಥ ಒಂದು ಎಲ್ಲ ರೀತಿಯಾದಂಥ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನು ಹುಡುಕುವಂಥ ಪೊಲೀಸ್ ವೇಷಧಾರಿಯಾಗಿರುವಂಥ ಕಳ್ಳರನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಬ್ಯಾಡರಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದರೆ ಅವರು ಯಾವ ರೀತಿಯಾದಂಥ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದರೆ ಕಾಕಿ ವೇಷದ ಧರಿಸಿ, ಅಂದರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತು ಒಳಗಡೆ ಇರುವಂಥ CCTV ಯಾವುದು ಕೂಡ ಬಿಟ್ಟಿಲ್ಲ. DVRನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಹಲ್ಲೆ ಮಾಡಿಲ್ಲ. ಬಿಟ್ಟರೆ ಒಡವೆ ಮತ್ತು ಚಿನ್ನವನ್ನು ಎಲ್ಲ ರೀತಿಯ ಹಣವನ್ನು ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಎನ್ನುವಂಥ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂಥದ್ದು. ಇವರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನು ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತು 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತು ಹೊಂಬಾಳೆಗೌಡರಿಗೂ ಮತ್ತು ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದರೆ ಏನು ಟೇಪನ್ನು ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನು ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನು ಕದಿಲಿಕ್ಕೆ ಪ್ಲಾನನ್ನು ಮಾಡ್ತಾರೆ. ಬೆಡ್ರೂಮನ್ನು ಎಲ್ಲ ಹುಡುಕ್ತಾರೆ. ಸಿಗದಿದ್ದಂಥ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನು ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂಥ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನು ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರವನ್ನು ಬಿಟ್ಟು ಮತ್ತೆ ಏನು CCTV ಒಂದು ಫುಟೇಜ್ಗಳನ್ನು ಕೂಡ ಒಳಗಡೆ ಇದ್ದಂಥ ಪ್ರತಿಯೊಂದು CCTV ಫುಟೇಜ್ಗಳನ್ನು DVRಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ಇರುವಂಥ ಕಾರಣದಿಂದಾಗಿ ಅವರು ಕಳ್ಳತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನಿಸುತ್ತೆ. ಅದು ಪೊಲೀಸರ ವೇಷವನ್ನು ಧರಿಸಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನು ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ಅಂದರೆ ಇದನ್ನೆಲ್ಲ ನೋಡಿದರೆ ಕಳ್ಳರು ಯಾವ ರೀತಿಯಾದಂಥ ಯೋಚನೆಯನ್ನು ಮಾಡಿ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂಥ
ರೀತಿಯಾದಂಥ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಈ ಆ ಒಂದು ಭಯಭೀತರಾಗಿರುವಂಥ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡ್ತಾರೆ. ದೂರನ್ನು ತೆಗೆದುಕೊಂಡಿರುವಂಥ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನು ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯಿತು ಅನ್ನುವಂಥ ಒಂದು ಎಲ್ಲ ರೀತಿಯಾದಂಥ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನು ಹುಡುಕುವಂಥ ಪೊಲೀಸ್ ವೇಷಧಾರಿಯಾಗಿರುವಂಥ ಕಳ್ಳರನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದರೆ ಅವರು ಯಾವ ರೀತಿಯಾದಂಥ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದರೆ, ಕಾಕಿ ವೇಷದ ಧರಿಸಿ, ಅಂದರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತು ಒಳಗಡೆ ಇರುವಂಥ CCTV ಯಾವುದೂ ಕೂಡ ಬಿಟ್ಟಿಲ್ಲ. DVRನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಹಲ್ಲೆ ಮಾಡಿಲ್ಲ. ಬಿಟ್ಟರೆ ಒಡವೆ ಮತ್ತು ಚಿನ್ನವನ್ನು, ಎಲ್ಲ ರೀತಿಯ ಹಣವನ್ನು ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಅನ್ನುವಂಥ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂಥದ್ದು. ಇವರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನು ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತು 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತು ಹೊಂಬಾಳೆಗೌಡರಿಗೂ ಮತ್ತು ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದರೆ ಏನು ಟೇಪನ್ನು ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನು ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನು ಕದಿಲಿಕ್ಕೆ ಪ್ಲಾನನ್ನು ಮಾಡ್ತಾರೆ. ಬೆಡ್ರೂಮನ್ನು ಎಲ್ಲ ಹುಡುಕ್ತಾರೆ. ಸಿಗದಿದ್ದಂಥ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನು ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂಥ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನು ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರವನ್ನು ಬಿಟ್ಟು ಮತ್ತೆ ಏನು CCTVಯ ಒಂದು ಫುಟೇಜ್ಗಳನ್ನು ಕೂಡ ಒಳಗಡೆ ಇದ್ದಂಥ ಪ್ರತಿಯೊಂದು CCTV ಫುಟೇಜ್ಗಳನ್ನು DVRಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ಇರುವಂಥ ಕಾರಣದಿಂದಾಗಿ ಅವರು ಕಳ್ಳತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನಿಸುತ್ತೆ. ಅದು ಪೊಲೀಸರ ವೇಷವನ್ನು ಧರಿಸಿ, ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನು ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ಅಂದರೆ ಇದನ್ನೆಲ್ಲ ನೋಡಿದರೆ ಕಳ್ಳರು ಯಾವ ರೀತಿಯಾದಂಥ ಯೋಚನೆಯನ್ನು ಮಾಡಿ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂಥ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಆ ಒಂದು ಭಯಭೀತರಾಗಿರುವಂಥ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡ್ತಾರೆ. ದೂರನ್ನು ತೆಗೆದುಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನು ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯಿತು ಅನ್ನುವಂಥ ಒಂದು ಎಲ್ಲ ರೀತಿಯಾದಂಥ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನು ಹುಡುಕುವಂಥ ಪೊಲೀಸ್ ವೇಷಧಾರಿಯಾಗಿರುವಂಥ ಕಳ್ಳರನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದರೆ ಅವರು ಯಾವ ರೀತಿಯಾದಂಥ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದರೆ, ಕಾಕಿ ವೇಷದ ಧರಿಸಿ, ಅಂದರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತು ಒಳಗಡೆ ಇರುವಂಥ CCTV ಯಾವುದೂ ಕೂಡ ಬಿಟ್ಟಿಲ್ಲ. DVRನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಹಲ್ಲೆ ಮಾಡಿಲ್ಲ. ಬಿಟ್ಟರೆ ಒಡವೆ ಮತ್ತು ಚಿನ್ನವನ್ನು, ಎಲ್ಲ ರೀತಿಯ ಹಣವನ್ನು ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.